ಮಹೇಶ್ ನಮ್ಮ ಇದಕ್ಕೆ ನಮ್ಮ ಹೆಸರು ಮಹೇಶ್ ಅಂತ ಹೇಳ್ಬಿಟ್ಟು, ನಮ್ಮ ಸ್ನೇಹಿತರ ಹೆಸರು ಶ್ರೀನಾಥ್ ಅಂತ ಹೇಳ್ಬಿಟ್ಟು. ನೀವು ಬನ್ನಿ ಸರ್ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರವಾಸಿ ಪೊಲೀಸ್ ಮಿತ್ರ ಅಂತ ಹೇಳ್ಬಿಟ್ಟು ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ. ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರವಾಸಿ ತಾಣಗಳನ್ನು ಕರ್ತವ್ಯ ನಿರ್ವಹಿಸುವ ಕಾರಣ ಬಂದಂತಹ ಪ್ರವಾಸಿಗರಿಗೆ ಮಾಹಿತಿ ಕೊಡೋದಕ್ಕೆ ಮತ್ತು ಗಸ್ತು ಮತ್ತು ರಕ್ಷಣೆ ಕೊಡೋದಕ್ಕೆ, ಎಲ್ಲ ಬಂದಂಥ ಪ್ರವಾಸಿಗರಿಗೆ ಈ ಪ್ರವಾಸಿ ತಾಣ ಬಗ್ಗೆ ಮಾಹಿತಿ ಮತ್ತು ಬೇರೆ ಬೇರೆ ಪ್ರವಾಸ ತಾಣಗಳಿದೆಯೋ ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಲ್ಲಿ ನಾವು ಕರ್ತವ್ಯ ನಿರ್ವಹಿಸುತ್ತೇವೆ. ಈ ಪ್ರವಾಸಿ ತಾಣದ ಮಾಹಿತಿ ಅಂದರೆ ಅಂತರಗಂಗೆ ಅಂತರಾಳದಿಂದ ನೀರು ಬರೋದಕ್ಕೆ ಅಂತರಗಂಗೆ ಅಂತ ಹೆಸರು. ಇಲ್ಲಿ ಹೆಸರು ಹೆಂಗೆ ಬಂದಂತೆ, ಇಲ್ಲಿ 5000 ವರ್ಷಗಳಿಂದ ಶ್ರೀಕೃಷ್ಣನಿಗೂ ಮತ್ತು ಕಾಲವ್ಯಾನ ಎಂಬ ರಾಕ್ಷಸನಿಗೆ ಸಂಹಾರ ಆಗಬೇಕಾಗುತ್ತೆ. ಆಗ ಶ್ರೀಕೃಷ್ಣನು ಪ್ಲ್ಯಾನ್ ಮಾಡಿ ಇಲ್ಲಿ ಮುಚುಕುಂದ ಮಹರ್ಷಿ ಮುನಿಗಳು ಗುಹೆ ಒಳಗಡೆ ಯೋಗ ನಿದ್ರೆ ಮಾಡ್ತಿರ್ತಾರೆ. ಆಗ ಶ್ರೀಕೃಷ್ಣ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡಿ ಅಲ್ಲಿ ಮುಚುಕುಂದ ಮಹರ್ಷಿ ಮುನಿಗಳು ಯೋಗ ನಿದ್ರೆ ಮಾಡ್ತಿರ್ತಾರಲ್ಲ, ಅಲ್ಲಿ ಗುಹೆ ಒಳಗಡೆ ಹೋಗ್ತಾರೆ. ಗುಹೆ ಒಳಗಡೆ ಹೋಗಿದಾಗ ಅವರು ಮಲ್ಕೊಂಡು ಯೋಗ ನಿದ್ರೆ ಮಾಡ್ತಿರ್ತಾರೆ. ಅವ್ರ ಮೇಲೆ ಟವಲ್ ಆಗಿಬಿಟ್ಟು ಮಾಯ ಆಗಿಬಿಡ್ತಾರೆ. ಆಗ ಇಲ್ಲಿ ಕಾಲವ್ಯಾನ ಎಂಬ ರಾಕ್ಷಸ ಅವ್ರನ್ನ ಶ್ರೀಕೃಷ್ಣನ ಹಿಂಬಾಲಿಸ್ಕೊಂಡು ಹೋದಾಗ ಅಲ್ಲಿ ಹೋಗ್ತಾರೆ. ಅಲ್ಲಿ ಶ್ರೀಕೃಷ್ಣ ಮಾಯ ಆಗಿರ್ತಾರೆ. ಅಲ್ಲಿ ಒಬ್ಬ ಮುಚುಕುಂದ ಮಹರ್ಷಿಯನ್ನು ಮಲಗಿರ್ತಾರೆ. ಇಲ್ಲಿ ಶ್ರೀಕೃಷ್ಣನೇ ಬೇರೆ ಅವತಾರ ಎತ್ಬಿಟ್ಟು ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರನ್ನು ಕಾಲಲ್ಲಿ ಒದಿತಾರೆ. ಕಾಲಲ್ಲಿ ಹೋದ ತಕ್ಷಣ ಅವ್ರಿಗೆ ಮುಚುಕುಂದ ಮಹರ್ಷಿಗೆ ಒಂದು ವರ ಕೊಟ್ಟಿರ್ತಾರೆ. ನೀನು ಯೋಗ ನಿದ್ರೆ ಮಾಡೋ ಟೈಮಲ್ಲಿ ನಿನಗೆ ಯಾರಾದರೂ ಭಂಗ ಮಾಡಿದರೆ ನೀನು ಕಣ್ಣಲ್ಲಿ ನೋಡಿದ ತಕ್ಷಣ ಭಸ್ಮ ಆಗಬೇಕಂತ ಹೇಳ್ಬಿಟ್ಟು ಒಂದು ವರ ಕೊಟ್ಟಿರ್ತಾರೆ. ಆಗ ಕಾಲವ್ಯಾನ ಎಂಬ ರಾಕ್ಷಸ ಅವ್ರು ಹೋಗಿ ಕಾಲಲ್ಲಿ ಒದಿತಾರೆ. ಕಾಲಲ್ಲಿ ಒದ್ದ ತಕ್ಷಣ ಅವ್ರಿಗೆ ಭಂಗ ಆಗುತ್ತೆ. ಭಂಗ ಆದಾಗ ಎದ್ದು ನಿಂತು ನೋಡ್ತಾರೆ, ಕಣ್ಣಲ್ಲಿ ಅವರು ಭಸ್ಮ ಆಗಿಬಿಡ್ತಾರೆ. ಕಾಲವ್ಯಾನ ಎಂಬ ರಾಕ್ಷಸ ಭಸ್ಮ ಆದ ತಕ್ಷಣ ಶ್ರೀಕೃಷ್ಣ ಅವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದ ತಕ್ಷಣ ಎಳೆ ಕೃಷ್ಣ, ನಾನು ಯೋಗ ನಿದ್ರೆ ಮಾಡ್ತಿದ್ದೆ, ನನಗೆ ಭಂಗ ಆಗಿದೆ, ಅದಕ್ಕೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಪರಿಹಾರ ಕೇಳ್ತಾರೆ. ಪರಿಹಾರ ಕೇಳಿದಾಗ ಅದು ನಿನ್ನ ತಪ್ಪಲ್ಲ, ಲೋಕ ಕಲ್ಯಾಣಕ್ಕಾಗಿ ನಿನ್ನ ಕಡೆಯಿಂದ ಸಂಹಾರ ಆಗಬೇಕಾದ್ರೆ ನಿನ್ನ ಕಡೆ ಸಂಹಾರ ಆಗಿದೆ, ನಿನ್ನ ಕಡೆಯಿಂದ ಅದು ನಿನ್ನ ತಪ್ಪಲ್ಲ, ಅದಕ್ಕೆ ನಾನು ಏನು ಮಾಡಬೇಕು ಸ್ವಾಮಿ ಅಂತ ಕೇಳೋದಕ್ಕೆ ದಕ್ಷಿಣ ಭಾಗದಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಆ ಲಿಂಗಕ್ಕೆ ಪ್ರತಿ ದಿವಸ ಪವಿತ್ರವಾದ ನೀರು ತಗೊಬಂದು ಅಭಿಷೇಕ ಮಾಡಬೇಕಂತ ಹೇಳ್ತಾರೆ. ಆಗ ಈ ಸುತ್ತಮುತ್ತಲು ಪವಿತ್ರವಾದ ನೀರು ಎಲ್ಲಿ ಸಿಗೋದಿಲ್ಲ. ಇದು ದಕ್ಷಿಣ ಭಾಗ ಅಂದರೆ ಉತ್ತರಕ್ಕೆ ಹೋಗಿ, ಉತ್ತರ ಕಾಶಿ ಅಂದರೆ ಗಂಗಾ ನದಿ, ಕಾವೇರಿ, ಅಲ್ಲಿಗೆ ಹೋಗ್ಬಿಟ್ಟು ಉತ್ತರ ಕಾಶಿಗೆ ಹೋಗ್ಬಿಟ್ಟು ಅಲ್ಲಿ ಗಂಗಾ ನದಿಯಲ್ಲಿ ಪ್ರತಿ ದಿವಸ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಪ್ರತಿ ದಿವಸ ನೀರು ತಗೊಂಬಂದು ಇಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡ್ತಿರ್ತಾರೆ. ಆಗ ಪ್ರತಿ ದಿವಸ ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ನೀರು ತಗೊಂಬರ್ತಿದ್ರೆ ಅಲ್ಲಿ ಗಂಗಾದೇವಿ ಪ್ರತ್ಯಕ್ಷ ಆಗಿಬಿಟ್ಟು ಪ್ರತಿ ದಿವಸ ನೀವು ಇಲ್ಲಿಗಾಗಿ ಬರ್ತೇನೆ, ನಾನೇ ಇಲ್ಲಿಗೆ ಬರ್ತೇನೆ ಅಂತ ಕೇಳೋದಕ್ಕೆ, ಸರಿ ಅಮ್ಮ ನೀವು ಯಾವ ರೂಪದಲ್ಲಿ ಬರ್ತೇನೆ ಅಂತ ಕೇಳೋದಕ್ಕೆ ಆತನ ಕೈಯಲ್ಲಿದ್ದ ಬೆತ್ತ, ನಿಂಬೆಹಣ್ಣು, ರುದ್ರಾಕ್ಷಿ ಅಲ್ಲಿ ಗಂಗಾ ನದಿಗೆ ಉತ್ತರ ಕಾಶಿಯಲ್ಲಿ ಬಿಟ್ಟಾಗ ಇಲ್ಲಿ ಲಿಂಗದ ತಳಭಾಗದಿಂದ ಬಂತಂತೆ. ಅದಕ್ಕೆ ಇದನ್ನು ದಕ್ಷಿಣ ಭಾಗದಲ್ಲಿ ನೀರು ಬರೋದಕ್ಕೆ ದಕ್ಷಿಣ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ ಅಂತ ಕರೀತಾರೆ. ಅದಕ್ಕೆ ಇದನ್ನು ಅಂತರಾಳದಿಂದ ಗಂಗೆ ಬರೋದಕ್ಕೆ ಅಂತರಗಂಗೆ